ಸಿಂಹಾಸನಾಪುರಿಯ ಗ್ರಾಮ ದೇವತೆಗಳೇ, ಅಲ್ಪಮತಿಗಳಾದ ನಾವು ದಿಕ್ಕು ತೋಚದೆ ನಿಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮ ಅಳಿವು ಉಳಿವು ಎಲ್ಲವೂ ನಿಮ್ಮ ಕೈಯಲ್ಲಿದೆ. ದೇಹ ಬೇಕೋ ಉಸಿರು ಬೇಕೋ ಎನ್ನುವಂತಾಗಿದೆ ನಮ್ಮ ಪರಿಸ್ಥಿತಿ. ಅಮ್ಮ, ಈ ಧರ್ಮ ಸಂಕಟದಿಂದ ನಮ್ಮನ್ನು ಪಾರು ಮಾಡಿ. ನೀವು ಲೋಕ ಕಲ್ಯಾಣಕ್ಕಾಗಿಯೇ ಅವತರಿಸಿ ಬಂದಿರುವ ಶಕ್ತಿ ಮಾತೆಯರು. ಈ ಸಂಕಷ್ಟದಿಂದ ನಮ್ಮನ್ನು ಉದ್ಧರಿಸಿ ತಾಯಿ, ಕನಿಕರಿಸಿ, ಕೃಪೆ ತೋರಿ ತಾಯೇ, ಕೃಪೆ ತೋರಿ. ಭಕ್ತ ಕೃಷ್ಣಪ್ಪ ನಾಯಕ, ನವಮಿ ಹಬ್ಬದ ನಂತರ ಬರುವ ಬಲಿಪಾಡ್ಯಮಿಯ ಮಾರನೇ ದಿನ ದೇವಾಲಯದ ಬಾಗಿಲನ್ನು ಮುಚ್ಚಿರಿ. ಆಗ ನಮ್ಮ ಏಕಾಂತವಾಸಕ್ಕೆ ಭಂಗವಿರುವುದಿಲ್ಲ. ಮುಂದೆ ಬರುವ ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಆಲಯದ ಬಾಗಿಲನ್ನು ತೆರೆಯಿರಿ. ಆಶ್ವೀಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಿಂದ ಬಲಿಪಾಡ್ಯಮಿಯ ಮಾರನೇ ದಿನದವರೆಗೂ ನಾವು ಭಕ್ತರಿಗೆ ದರ್ಶನವನ್ನು ನೀಡುತ್ತೇವೆ. ಆ ಸಮಯದಲ್ಲಿ ನಮ್ಮ ದರ್ಶನವನ್ನು ಮಾಡಿ ಯಾರು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೋ ಅಂತಹವರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇವೆ, ಸನ್ಮಂಗಳವನ್ನುಂಟು ಮಾಡುತ್ತೇವೆ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ಅಮ್ಮ, ನಮ್ಮದೊಂದು ಭಿನ್ನಪ. ಕೇವಲ 9 ರಿಂದ 10 ದಿನಗಳ ಮಾತ್ರ ನೀವು ದೇವಾಲಯದಲ್ಲಿ ಇರುವಿರೆಂದು ಹೇಳಿದಿರಿ. ಅದಾದ ನಂತರ ತಾವು ಇರುವ ಕುರುಹಾದರೂ ಏನು ತಾಯಿ? ಬಲಿಪಾಡ್ಯಮಿಯ ಮಾರನೇ ದಿನ ಆಲಯದ ಬಾಗಿಲನ್ನು ಮುಚ್ಚುವ ಮುನ್ನ ನಮಗೆ ಹೂವಿನಿಂದ ಅಲಂಕಾರ ಮಾಡಿ 2 ದೀಪಗಳನ್ನು ಹಚ್ಚಿ ಬಾಗಿಲನ್ನು ಮುಚ್ಚಿರಿ. 1 ವರ್ಷದ ನಂತರ ಆಲಯದ ಬಾಗಿಲನ್ನು ತೆರೆದಾಗ ಕೂಡ ಅಲಂಕರಿಸಿದ ಹೂವು ಬಾಡದೆ ಯಥಾಸ್ಥಿತಿಯಲ್ಲಿರುತ್ತದೆ. ಅಲ್ಲದೆ ನಂದಾ ದೀಪಗಳು ಆರದೆ ಉರಿಯುತ್ತಿರುತ್ತವೆ. ಇವೆ ನಾವು ಈ ಸ್ಥಳದಲ್ಲಿ ಇರುವುದರ ಕುರುಹು. ಮತ್ತೊಂದು ಎಚ್ಚರಿಕೆ: ದೇವಾಲಯದ ಬಾಗಿಲನ್ನು ತೆರೆಯುವ ಮುನ್ನ ಆಲಯದ ಬಾಗಿಲ ಎದುರುಗಡೆ ಒಂದು ಫಲಬಿಟ್ಟ ಬಾಳೆ ಗಿಡವನ್ನು ನಿಲ್ಲಿಸಿ. ಬಾಗಿಲನ್ನು ತೆರೆದಾಕ್ಷಣ ಬಿಚ್ಚುಗತ್ತಿಯಿಂದ ಒಂದೇ ಏಟಿಗೆ ಆ ಬಾಳೆ ಮರವನ್ನು ಕತ್ತರಿಸಬೇಕು. ಅದಾದ ನಂತರವೇ ನಮ್ಮ ದರ್ಶನ ಸಾಧ್ಯ. ಈ ಕಾರ್ಯವನ್ನು ನಿನ್ನ ನಂತರವೂ ಕೂಡ ನಿನ್ನ ಅರಸು ವಂಶಸ್ಥರೇ ನಡೆಸಬೇಕು. ತಿಳಿಯಿತೆ? ಈ ಪದ್ಧತಿಯು ಕಲಿಗಾಲ ಇರುವವರೆಗೂ ವರುಷ ತಪ್ಪದೆ ನಡೆಯುತ್ತಿರಬೇಕು. ಇದೇ ನಾವು ನಿನಗೆ ನೀಡುತ್ತಿರುವ ಪರಿಹಾರ. ಧನ್ಯ ತಾಯಂದರೆ, ಧನ್ಯ. ನಿಮ್ಮ ಆಣತಿಯಂತೆ ಆಗಲಿ. ನೀವು ಹೇಳಿರುವುದನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ. ತಾಯಿ, ನಿಮ್ಮಗಳ ಆಣತಿಯಂತೆ ದೀಪವನ್ನು ಹಚ್ಚಿದ್ದೇವೆ, ಹೂವಿನ ಅಲಂಕಾರವನ್ನೂ ಮಾಡಿಸಿದ್ದೇವೆ. ನಾವಿನ್ನು ಬಾಗಿಲನ್ನು ಮುಚ್ಚಿ ಹೊರಡುತ್ತೇವೆ ತಾಯಿ. ಸದ್ದು, ಮಹಾರಾಜರು ಬರುತ್ತಿದ್ದಾರೆ.
ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ, ಹಸನಾಂಬೆ ದೇವಿಗೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಓಂ ಅದ್ಭುತ. ಶಾಂತಿ ಶಾಂತಿ ಶಾಂತಿ. ಪ್ರಭುಗಳೇ, ಪರಮಾಶ್ಚರ್ಯ! ನಂದಾದೀಪವು ವರ್ಷ ಕಳೆದರೂ ಇನ್ನೂ ಉರಿಯುತ್ತಲೇ ಇದೆ. ಅಂದು ಮಾಡಿದ ಹೂವಿನ ಅಲಂಕಾರ ಇಂದಿಗೂ ನೂತನವಾಗಿದೆ. ಎಲ್ಲವೂ ಆ ತಾಯಿ ಹಸನಾಂಬೆಯ ಮಹಿಮೆ ಅಮಾತ್ಯರೆ. ಈ ರೀತಿಯಾಗಿ ಬ್ರಾಹ್ಮಿ, ಮಹೇಶ್ವರಿ ಹಾಗೂ ವೈಷ್ಣವಿ ದೇವಿಯರು ಶಾಶ್ವತವಾಗಿ ಗುಡಿಯಲ್ಲಿ ನೆಲೆಸಿದ ಮೇಲೆ ಹಲವಾರು ವರ್ಷಗಳ ನಂತರ ಹಸನಾಂಬಾ ದೇವಿಯರ ಹೆಸರು ಜನರ ಬಾಯಿಂದ ಬಾಯಿಗೆ ಬಂದು ಹಾಸನಾಂಬೆ ಎಂದು ಪ್ರಖ್ಯಾತಿ ಪಡೆಯಿತು. ಅಂದಿನಿಂದಲೂ ಸಿಂಹಾಸನಾಪುರಿ ಅಂದರೆ ಈಗಿನ ಹಾಸನ ನಗರದ ಗ್ರಾಮ ದೇವತೆಗಳಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬಂದಿದ್ದಾರೆ. ದೇವಿಯರ ಮಹಿಮೆ ಅನಂತ ಹಾಗೂ ವರ್ಣಿಸಲ ಸಾಧ್ಯ. ಈಗ ಈ ದೇವಾಲಯವು ಸರ್ಕಾರದ ಅಧೀನದಲ್ಲಿರುವುದರಿಂದ ಇದರ ಉಸ್ತುವಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ದೇವಿಯರ ದೇವಾಲಯದ ಬಲಗಡೆಗೆ ಹೊಂದಿಕೊಂಡಂತೆ ದರ್ಬಾರ್ ಗಣಪತಿಯ ಗುಡಿಯೂ ಇದೆ. ದೇವಾಲಯದ ಮುಂದಿನ ಅಂಗಳದ ಬಲಭಾಗದಲ್ಲಿ 101 ಶಿಲೆಯ ಶಿವಲಿಂಗಗಳ ಗುಡಿಯೂ ಇದೆ. ದೇವಾಲಯಕ್ಕೆ ಕಳ್ಳತನ ಮಾಡಲು ಬಂದ 4 ಜನ ಕಳ್ಳರ ಕಲ್ಲುಗಳನ್ನು ಇರಿಸಿ ಕಟ್ಟಿಸಿರುವ ಕಳ್ಳಪ್ಪನ ಗುಡಿ ಇದು. ದೇವಿಯರಿಂದ ವರ ಪಡೆದು ಅವರ ಎದುರುಗಡೆ ಕಲ್ಲಾದ ಸೊಸೆಯ ಕಲ್ಲು ಇದೆ. ಅದನ್ನು ಸೊಸೆ ಕಲ್ಲೆಂದೇ ಕರೆಯುತ್ತಾರೆ. ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಬಸವನಿರುವ ಶಿಲಾಸ್ತಂಭದ ಗುಡಿ ಇದು. ಇದು ಸಿದ್ದೇಶ್ವರ ಸ್ವಾಮಿಯ ಗುಡಿ. ಸಿದ್ದೇಶ್ವರ ಸ್ವಾಮಿಯ ಶಿಲೆಯ ಹಣೆಯ ಭಾಗ ಸದಾ ಒದ್ದೆಯಾಗಿರುವುದು ಇಲ್ಲಿನ ವಿಶೇಷ. ಬಲಿಪಾಡ್ಯಮಿಯ ಮಾರನೇ ದಿನ ಹಾಸನಾಂಬಾ ದೇವಸ್ಥಾನದ ಬಾಗಿಲನ್ನು ಮುಚ್ಚುವ ಮುನ್ನ ದೇವಿಯರಿಗೆ ಹೂವಿನಿಂದ ಅಲಂಕಾರ ಮಾಡಿ 2 ನಂದಾದೀಪಗಳನ್ನು ಹಚ್ಚಿ ಬಾಗಿಲನ್ನು ಮುಚ್ಚುತ್ತಾರೆ. 1 ವರ್ಷದ ನಂತರ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ದೇವಸ್ಥಾನದ ಬಾಗಿಲನ್ನು ತೆರೆಯುತ್ತಾರೆ. ಆಗ ವರ್ಷದ ಹಿಂದೆ ಅಲಂಕರಿಸಿದ್ದ ಹೂವು ತಾಜಾತನದಿಂದ ಹಾಗೆಯೇ ಇರುತ್ತವೆ. ಹಚ್ಚಿದ ನಂದಾದೀಪಗಳು ಹಾಗೆಯೇ ಉರಿಯುತ್ತಿರುತ್ತವೆ. ಇದನ್ನು ನೋಡಲು ಹಾಗೂ ದೇವಿಯರ ದರ್ಶನ ಪಡೆದು ಕೃಪೆಯನ್ನು ಪಡೆಯಲು ನಗರದ, ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷ ಲಕ್ಷ ಭಕ್ತರು ಬರುತ್ತಾರೆ. ದೇವಿಯರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಕೆಂಚಮ್ಮನ ಹೊಸಕೋಟೆಯ ಬಳಿಯಿರುವ ಹರಿಹಳ್ಳಿ ಎಂಬಲ್ಲಿ ಚಾಮುಂಡೇಶ್ವರಿಯು ಕೆಂಚಾಂಬಾದೇವಿಯಾಗಿ ನೆಲೆಸಿರುವ ದೇವಾಲಯ ಇದು. ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ದೇವಿಯು ಸಕಲರ ಕಣ್ಮಣಿಯಾಗಿ ನೆಲೆಸಿದ್ದಾಳೆ. ಈ ಚಿತ್ರ ನೋಡಿದ ಸಕಲರಿಗೂ ದೇವಿಯರು ಸನ್ಮಂಗಳಗಳನ್ನು ಉಂಟು ಮಾಡುತ್ತಾರೆ. ಓಂ ಹಾಸನಾಂಬೆ ದೇವಿಯರೇ ನಮೋ ನಮಃ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವ ಇಷ್ಟಾರ್ಥ ಸಿದ್ಧಿರಸ್ತು.